ಮಶಾನ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಆದಷ್ಟು ಅಧಿಕಾರಿಗಳಿಗೆ ಬಂದು ನಮ್ಮ ತರುಗೊಳಿಸಬೇಕು. ಆದಷ್ಟು ನಮ್ಮ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ದಯವಿಟ್ಟು ಮನವಿ ಮಾಡಿ ನಮ್ಮ ಮಶಾನವನ್ನು ನಮಗೆ ಗುರುತಿಸಬೇಕಂತ ಕೋರ್ಕೊಳ್ತಾ ಇದ್ದೀವಿ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಕಲಹಳ್ಳಿ ಗ್ರಾಮದ ದಲಿತರ ಕುಟುಂಬಗಳಿಗೆ ಸ್ಮಶಾನಕ್ಕೆ ಜಾಗ ಇಲ್ಲದೆ ದಶಕಗಳೇ ಕಳೆದರೂ ಮಂಜೂರು ಮಾಡಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ದಿಬ್ಬೂರಹಳ್ಳಿ ಪೂರ ಬೈರನಹಳ್ಳಿ ಸರ್ವೆ ನಂಬರ್ 2ರ ಸದರಿ ಜಮೀನಿನಲ್ಲಿ ದಶಕಗಳಿಂದ ಸ್ಮಶಾನ ಇದ್ದು ಪರಿಶಿಷ್ಟ ಜಾತಿಯವರು ಸಾವನ್ನಪ್ಪಿದ್ರೆ ಇದೇ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ವರ್ಷಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇತ್ತು. ಸದರಿ ಜಮೀನಿನ ಸ್ಮಶಾನಕ್ಕೆ ಕಾಯ್ದಿರಿಸಲು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರೂ ಪ್ರಯೋಜನವಿಲ್ಲದಂತಾಗಿದೆ. ಹಾಗೆಯೇ ಸದರಿ ಸ್ಮಶಾನ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ಒತ್ತುವರಿ ತೆರವುಗೊಳಿಸಿ ಜಮೀನನ್ನ ಸರ್ವೆ ಮಾಡಿ ಜಮೀನನ್ನ ಗುರುತಿಸಿ ಕೊಡಬೇಕು ಅಂತ ಸದರಿ ಸ್ಮಶಾನಕ್ಕೆ ದಾರಿ ಇಲ್ಲದ ಕಾರಣ ಅಂತ್ಯ ಸಂಸ್ಕಾರಕ್ಕೆ ಬಹಳ ತೊಂದರೆಯಾಗ್ತಾ ಇದೆ. ಅಧಿಕಾರಿಗಳು ಇದನ್ನು ಪರಿಗಣಿಸಿ ಆದಷ್ಟು ಬೇಗ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಡಬೇಕು. ಇಲ್ಲದೆ ಹೋದಲ್ಲಿ ಎಲ್ಲ ದಲಿತ ಸಂಘಟನೆಗಳನ್ನ ಸೇರಿಸಿ ಹೋರಾಟ ಮಾಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕಾಗಮಿಸಿ ಸ್ಮಶಾನಕ್ಕೆ ಜಾಗ ಮಂಜೂರು ಮಾಡಿ ಸದರಿ ಸ್ಮಶಾನಕ್ಕೆ ದಾರಿ ಹಾಗೂ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಬೇಕಾಗಿ ಊರಿನ ಗ್ರಾಮಸ್ಥರು ಅಧಿಕಾರಿಗಳಿಗೆ మనవి ಮಾಡಿಕೊಂಡಿದ್ದಾರೆ. మాకి ఇంతవరకు తెలియలేదు, పూడ్చే జాగా లేదు, మశానమే లేదు, మశానమే లేదు, జాగా లేదు. ధరణికి చేస్తాము, ధరణికి కూర్చుంటాము. మాది 100 ఇండ్లు కాలనీ, ఇంత జనం ఉన్నారు, జాగా లేదు శ్మశానానికి, రోడ్ లేదు, యాదవ్ పట్టు ఇతావు తాగేకి నీళ్లు ఉండేలే, మాకే ఏమీ లేదు సార్, ఆధారం లేదు. గవర్నమెంట్ సహాయం చేయాలా, యాదవ్ పట్టుకొని పోదాం. రోడ్లే పాడలే అడవిలో ఉండేది సమాధిలో, ఊరికి సమాధిలకి 1.5 మైలు అవుతుంది. ఆటినాక మోసుకురావాలా, ఇతం నీళ్ళ నిప్పుల ఏడుదిలా, రోడ్ల ఏడుదిలా, రక్షణ లేదు. గవర్నమెంట్ సహాయం చేయండి అడుగుతా ఉన్నాం మేము. మీరు రక్షణ. ನಮ್ಮ ಹೆಸರು ಲೋಕೇಶ್ ಅಂತ. ನಮ್ಮೂರು ಯಲಗಲಹಳ್ಳಿ. ನಮಗೆ ಸುಮಾರು ವರ್ಷದಿಂದ ನಮಗೆ ಮಶಾನ ಜಾಗ ಇದ್ದು ಕೂಡ ನಮಗೆ ಗುರುತಿಸಿಲ್ಲ. ಕುರುಬನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಮಶಾನ ಆಗಿದೆ, ಆದರೂ ನಮಗೆ ಗುರುತಿಸಿಲ್ಲ. ನಾವು ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದು ಇಲ್ಲಿ ಆಗ್ತಾ ಇದ್ದೀವಿ. ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಐತೆ, ಮಳೆ ಬಂದರೆ ಕೊಚ್ಕೊಂಡು ಹೋಗ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಉಳಿದ್ರೂ ನಮಗೆ ಜಾಗ ಇಲ್ಲ. ಆದರೂ ಕೂಡ ಪಕ್ಕದಲ್ಲಿ ನಮ್ಗೆ ಒತ್ತುವರಿ ಮಾಡ್ಕೊತಾ ಇದ್ದಾರೆ. ನಮ್ಗೆ ದಯವಿಟ್ಟು ಸಹಾಯ ಮಾಡಿಕೊಳ್ಳಿ. ಮಶಾನ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಅಧಿಕಾರಿಗಳು ಬಂದು ನಮ್ಮ ತರುಗೊಳಿಸಬೇಕು. ಆದಷ್ಟು ನಮ್ಮ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ದಯವಿಟ್ಟು ಮನವಿ ಮಾಡ್ಕೊತೀನಿ. ನಮ್ಮ ಮಶಾನವನ್ನು ನಮಗೆ ಗುರುತಿಸಬೇಕಂತೂ ಕೋರ್ಕೊತಾ ಇದ್ದೀವಿ. ಸ್ವಾಮಿ, ನಮಗೆ ಸುಮಾರು ನಮ್ಮ ತಾತ ಮುತ್ತಾದ ಕಾಲದಿಂದ ನಮ್ಗೆ ಜಾಗ ಇಲ್ಲ ಸ್ವಾಮಿ. ತಂದಿದ್ದೀವಿ ಸ್ವಾಮಿ, ಅವ್ರು ಏನೂ ಹೇಳಿಲ್ಲ ನಮ್ಗೆ. ಅವ್ರ ಗಮನ ನಾವು ಹೇಳಿದ್ರು ಅವರು ಗಮನಕ್ಕೆ ಹಾಕ್ಕೊಂಡಿಲ್ಲ ಸ್ವಾಮಿ. ಯಾರೂ ಬಂದಿಲ್ಲ ಇಷ್ಟೊತ್ತಿಗೂ. ಮೇಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸುಮಾರು ವರ್ಷಗಳಿಂದ ನಾನು ಸ್ಮಶಾನಕ್ಕೆ ಜಾಗ ಇಲ್ಲ. ಸರ್ವೆ ನಂಬರ್ 2ರಲ್ಲಿ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಬೇಕು ಅಂತ ಮೇಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ.